ವಿಶ್ವದಲ್ಲಿಯೇ ಅತ್ಯಂತ ಅಪರೂಪವಾದಂತಹ ಚಿರತೆ ಅದು. ಆ ಚಿರತೆ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿದೆ. ಯಾವುದು ಆ ಚಿರತೆ? ಎಲ್ಲಿ ಪ್ರತ್ಯಕ್ಷವಾಗಿದ್ದು? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಅಪರೂಪದ ಚಿರತೆ ಪ್ರತ್ಯಕ್ಷ. ವಿಶೇಷ ಬಣ್ಣದ ಚಿರತೆಗೆ ಚಂದನ ಚಿರತೆ ನಾಮಕರಣ. ವಿಜಯನಗರ ಜಿಲ್ಲೆಯಲ್ಲಿದೆ ಸ್ಯಾಂಡಲ್ವುಡ್ ಲೆಪರ್ಡ್. ಎಸ್, ವನ್ಯಜೀವಿ ಸಂಶೋಧನೆಯಲ್ಲಿನ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಅತ್ಯಂತ ಅಪರೂಪದ ವಿಶೇಷ ಬಣ್ಣದ ಚಿರತೆಯೊಂದು ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ. ವಿಜಯನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡಿರೋದು ಹೊಳೆಮತ್ತಿ ನೇಚರ್ ಫೌಂಡೇಶನ್ ಸಂಸ್ಥೆಯ ಡಾಕ್ಟರ್ ಸಂಜಯ್ ಗುಬ್ಬಿ ಮತ್ತು ಅವರ ತಂಡದವರ ಚಿರತೆಗಳ ಮೇಲಿನ ಸಂಶೋಧನೆಯಿಂದ ಅಪರೂಪದ ಚಿರತೆ ಪತ್ತೆಯಾಗಿದೆ. ಸಾಮಾನ್ಯವಾಗಿ ಚಿರತೆಗಳು ಕಪ್ಪು ಚುಕ್ಕೆಗಳಿರುವ ಹಳದಿ ಕಂದು ಮಿಶ್ರಿತ ಬಣ್ಣದ ಚರ್ಮವನ್ನು ಹೊಂದಿರುತ್ತದೆ. ಆದರೆ ಈ ಅತ್ಯಂತ ವಿರಳವಾದ ಬಣ್ಣದ ಈ ರೂಪಾಂತರವು ಗಂಧದ ಬಣ್ಣವನ್ನು ಹೋಲುವ ಮೊಬ್ಬಾದ ಕೆಂಪು ಗುಲಾಬಿ ಮಿಶ್ರಿತ ಬಣ್ಣದ ತುಪ್ಪಳ ಹಾಗೂ ಅದರ ಮೇಲಿನ ಚುಕ್ಕೆಗಳು ಮಂಕಾದ ಕಂದು ಬಣ್ಣ ಹೊಂದಿದೆ. ಚಿರತೆಯಲ್ಲಿನ ಆನುವಂಶಿಕ ಬದಲಾವಣೆಯಿಂದ ಉಂಟಾಗುವ ಈ ಸ್ಥಿತಿಯಿಂದ ಚಿರತೆಯ ಚರ್ಮದಲ್ಲಿ ಅತಿಯಾದ ಕೆಂಪು ವರ್ಣದ ಉತ್ಪಾದನೆ ಅಥವಾ ಗಾಢ ವರ್ಣದ ಕೊರತೆಯಿಂದ ಈ ಸ್ಥಿತಿ ಉಂಟಾಗುತ್ತದೆ ಎನ್ನಲಾಗಿದೆ. ಈ ಚಿರತೆಗೆ ಸ್ಥಳೀಯ ಗುರುತನ್ನು ನೀಡಲು ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸಲು ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಚಂದನ ಚಿರತೆ ಎಂದು ಹೆಸರು ನೀಡಿದ್ದಾರೆ. ರಾಜ್ಯದ ವಿಜಯನಗರ ಜಿಲ್ಲೆಯಲ್ಲಿ ಪ್ರಪಂಚದಲ್ಲಿ ಅತಿ ವಿರಳವಾಗಿ ಸಿಕ್ಕುವಂತಹ ಅಪರೂಪದ ಬಣ್ಣ ಹೊಂದಿರುವಂತಹ ಚಿರತೆಯೊಂದು ನಮ್ಮ ಕ್ಯಾಮ್ರಾ ಟ್ರ್ಯಾಪ್ಗಳಲ್ಲಿ ದಾಖಲೆ ಆಗಿದೆ. ಇದರ ಮೈಬಣ್ಣ ಶ್ರೀಗಂಧದ ಬಣ್ಣ ಇದೆ. ಸಾಮಾನ್ಯವಾಗಿ ಚಿರತೆಗಳ ಮೈಬಣ್ಣ ಹಳದಿ ಇದ್ದು ಅದರ ಮೈ ಮೇಲೆ ಕಪ್ಪು ಚುಕ್ಕೆಗಳಿರ್ತದೆ. ಆದರೆ ಈ ಅಪರೂಪದ ಚಿರತೆಗೆ ಮೈಬಣ್ಣ ಶ್ರೀಗಂಧದ ಬಣ್ಣ ಇದ್ದು ಅದರ ಚುಕ್ಕೆಗಳು ಸಹ ಆ ಗಾಢವಾದ ಕಂದು ಅಥವಾ ಶ್ರೀಗಂಧದ ಬಣ್ಣದಲ್ಲಿದೆ. ಹಾಗಾಗಿ ಇದು ನಮಗೆ ಬಹಳ ಹೆಮ್ಮೆ ತಂದುಕೊಂಡಂತಹ ವಿಚಾರ. ದೇಶದಲ್ಲೇ 2ನೇ ಬಾರಿಗೆ ಮತ್ತು ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ದಾಖಲಾಗಿರೋದ್ರಿಂದ ಇದಕ್ಕೆ ನಾವು ಚಂದನ ಚಿರತೆ ಅಂತ ನಾಮಕರಣ ಮಾಡಿದೀವಿ. ಇಂಗ್ಲಿಷ್ ನಲ್ಲಿ ಇದಕ್ಕೆ ಸ್ಯಾಂಡಲ್ವುಡ್ ಲೆಪರ್ಡ್ ಅಂತ ಕರೆದಿದ್ದೀವಿ. ಇದು ನಮಗೆ ಬಹಳ ಹೆಮ್ಮೆ ತಂದುಕೊಡುವಂತಹ ವಿಚಾರ. ಜಾಗತಿಕವಾಗಿ ಈ ಬಣ್ಣದ ಚಿರತೆಯನ್ನು ಸ್ಟ್ರಾಬೆರಿ ಚಿರತೆ ಎಂದು ಕರೆಯುತ್ತಾರೆ. ಅತ್ಯಂತ ಅಪರೂಪಕ್ಕೆ ಕಾಣಸಿಗುವ ಇವುಗಳನ್ನು ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕೆಲವು ಕಡೆ ಮತ್ತು ತಾಂಜೇನಿಯಾದಲ್ಲಿ ಒಂದು ಬಾರಿ ಮಾತ್ರ ಕಾಣಿಸಿಕೊಂಡಿದ್ದು, ಜಗತ್ತಿನಾದ್ಯಂತ ಕೆಲವು ಚಿರತೆಗಳಿದ್ರೆ ನಮ್ಮ ದೇಶದಲ್ಲಿ ಈ ಚಿರತೆಗಳು ಅತ್ಯಂತ ವಿರಳ. ಇದಕ್ಕೂ ಮೊದಲು 2021ರಲ್ಲಿ ರಾಜಸ್ಥಾನದಲ್ಲಿ ಒಂದು ಚಂದನ ಚಿರತೆ ಪತ್ತೆಯಾಗಿತ್ತು. ಈಗ ನಮ್ಮ ರಾಜ್ಯದ ವಿಜಯನಗರದಲ್ಲಿ ಕಾಣಿಸಿಕೊಂಡಿರೋದು ಹೆಮ್ಮೆಯ ವಿಚಾರವಾಗಿದೆ. ಪ್ರಪಂಚದಲ್ಲಿ ಬಹುಶಃ 5 ಬಾರಿ ಈ ಬಣ್ಣದ ರೂಪದ ಚಿರತೆ ದಾಖಲೆ ಆಗಿರೋದು. ದಕ್ಷಿಣ ಆಫ್ರಿಕಾದಲ್ಲಿ 2 ಬಾರಿ, ತಾಂಜೇನಿಯಾದಲ್ಲಿ ಒಂದ್ಸಲ ಮತ್ತು ರಾಜಸ್ಥಾನದಲ್ಲಿ 2021ರಲ್ಲಿ ಒಂದ್ಸಲ ದಾಖಲೆ ಆಗಿದೆ. ಅದು ಬಿಟ್ಟರೆ ದೇಶದಲ್ಲಿ ಇದು 2ನೇ ಬಾರಿ ಮಾತ್ರ ಈ ಚಿರತೆ ದಾಖಲೆ ಆಗಿರೋದು, ಈ ಬಣ್ಣದ ರೂಪದ ಚಿರತೆ. ಇದಕ್ಕೆ ನಾವು ಆಂಗ್ಲದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಎರಿಥ್ರಿಸಮ್ ಅಥವಾ ಹೈಪೋ ಆಲ್ಬಿನಿಸಮ್ ಅಂತ ಕರಿಬಹುದು. 2ರಲ್ಲಿ ಒಂದು ಆನುವಂಶಿಕ ಕಂಡೀಷನ್ ಇದು. ಅದನ್ನ ನಾವು ಯಾವ ಆನುವಂಶಿಕ ಕಂಡೀಷನ್ ಅಂತ ಪತ್ತೆ ಮಾಡಬೇಕು ಅಂದ್ರೆ ಅದಕ್ಕೆ DNA ಅನಾಲಿಸಿಸ್ ಮಾಡಬೇಕಾಗ್ತದೆ. ಆದರೆ ಸದ್ಯಕ್ಕೆ ಇದರದು ಬಣ್ಣದ ಖಂಡಿತ ಅಂತೂ ಇದಕ್ಕೆ ನಾವು ಶ್ರೀಗಂಧದ ಬಣ್ಣದ ಚಿರತೆ ಅಂತ ಕರಿಬಹುದು. ಇದು ನಮ್ಮ ಹೆಮ್ಮೆ. ಇದಕ್ಕೆ ನಾವು ಚಂದನ ಚಿರತೆ ಮತ್ತು ಸ್ಯಾಂಡಲ್ವುಡ್ ಚಿರತೆ ಅಂತ ಕರೆದಿರೋದು. ಇದರಿಂದ ವನ್ಯಜೀವಿಗಳ ಬಗ್ಗೆ ಮತ್ತು ಅವುಗಳ ಆವಾಸ ಸ್ಥಾನದ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಬರಲಿ ಅಂತ ನನ್ನ ಆಸೆ. ಒಟ್ನಲ್ಲಿ ಈ ಅಪರೂಪದ ಚಿರತೆ ನಮ್ಮ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದು ಇದು 7 ವರ್ಷದ ಹೆಣ್ಣು ಚಿರತೆಯಾಗಿದೆ. ಇಂತಹ ಅಪರೂಪ ಬಣ್ಣದ ಚಿರತೆಯ ಸಂತತಿ ಇನ್ನಷ್ಟು ಹೆಚ್ಚಾಗಲಿ ಅನ್ನೋದು ವನ್ಯಜೀವಿ ತಜ್ಞರ ಆಶಯ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.